ಹಾಯ್ ಡಿಯರ್ಸ್, ಇವತ್ತು ನನ್ನ ಹಸ್ಬೆಂಡ್ ಮನೇಲೇ ಇದ್ದರು. ಅವ್ರು ಮನೇಲಿದ್ದಾಗ ರನ್ನಿಂಗ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಅವ್ರ ಜೊತೆ ವಾಕಿಂಗ್ ಹೋಗೋಣ ಅಂತ ಹೋದ್ವಿ. ಅರ್ಲಿ ಮಾರ್ನಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಒಂದು ಪಾರ್ಕ್ ಇದೆ, ಸುಮಾರು ಕಿಲೋಮೀಟರ್ಸ್ದು ದೊಡ್ಡ ಪಾರ್ಕು. ಒಂದು ಲೇಕ್ ಇದೆ, ಅದರ ಸುತ್ತ ಒಂದು ವಾಕಿಂಗ್ ಟ್ರ್ಯಾಕ್ ಥರ ಮಾಡಿದ್ದಾರೆ. ಬೆಳಗ್ಗೆ ಬೆಳಗ್ಗೆ ಎದ್ದು ಈ ನೇಚರ್ ನೋಡಿಬಿಟ್ಟು ಅದ್ರ ಜೊತೆಗೆ ವಾಕ್ ಮಾಡೋದಿದೆಯಲ್ಲ, ಏನೋ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದು ವಾಕ್ ಹೋಗೋದು. ಅಲ್ಲಿ ಬಂದ ತಕ್ಷಣ ಸ್ವಲ್ಪ ನಾನು ಸ್ವೀಟ್ ಕಾರ್ನ್ ಚಾಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವೀಟ್ ಕಾರ್ನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ವಲ್ಪ ಚಾಟ್ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದೇ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣ ಟೊಮೊಟೊನ ಹಚ್ಚಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಳಗ್ಗೆ ಒಂಥರ ಚೆನ್ನಾಗಿರೋದೊಂದು ಈಸಿ ರೆಸಿಪಿ ರೆಡಿ ಆಗಿಬಿಡುತ್ತೆ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಸ್ಮೂದಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ಒಂಥರ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಇದನ್ನು ತೊಗೊಂಡ್ರೆ ಸಾಕು. ಅದ್ರ ಜೊತೆಗೆ ಇವಾಗ ಮಧ್ಯಾಹ್ನಕ್ಕೆ ಇವತ್ತು ಪ್ರಗತಿ ಎಕ್ಸಾಮು ಬೇಗ ಬಂದುಬಿಡೋದ್ರಿಂದ ಬೇಗನೆ ಕ್ವಿಕ್ಕಾಗಿ ಒಂದು ಲಂಚ್ ರೆಡಿ ಮಾಡ್ಕೊತಾ ಇದ್ದೆ. ಚಪಾತಿ ಜೊತೆಗೆ ಆಮ್ಲೆಟ್ ಗ್ರೇವಿ ಮಾಡಿದ್ದೀನಿ. ಹಾಗೆ ಒಂದು ಬೀಟ್ರೂಟ್ ಮತ್ತು ಮೊಸರು ಹಾಕಿಬಿಟ್ಟು ರೆಸಿಪಿ ಒಂದು ಸಲಾಡ್ ಮಾಡಿಕೊಂಡೆ. ಸಖತ್ತಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇದೆಲ್ಲ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಹಾಗೆ ನಮ್ಮ ಕಾರ್ ಸ್ವಲ್ಪ ಸಣ್ಣ ಮಿಸ್ಟೇಕ್ಸಿಂದ ಬ್ಯಾಕ್ ಕ್ಯಾಮ್ರಾ ವರ್ಕ್ ಆಗ್ತಾ ಇರಲಿಲ್ಲ. 10 ಡೇಸ್ ಆಗಿತ್ತು ಶೋರೂಮಿಗೆ ಬಿಟ್ಟು. ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ತೊಗೊಂಡು ಮನೆಗೆ ಬಂದು ಈವ್ನಿಂಗ್ ನಾನು ಕಡಲೆ ಬೀಜದ ಚಾಟ್ ಮಾಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೇನಾದರೂ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ತಿಂಡಿ ಏನಾದರೂ ಕ್ರೇವಿಂಗ್ ಮಾಡ್ಕೊತಾ ಇದ್ದರೆ ಇದನ್ನು ಖಂಡಿತ ಮಾಡಿಕೊಡಿ. ಹೆಲ್ದಿಯಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅದ್ರ ಜೊತೆಗೆ ನಾನು ಡೈಲಿ ತೊಗೊಳ್ಳೋ ಒಂದು ಕಷಾಯದ ಬಗ್ಗೆ ಕೂಡ ಹೇಳಿದ್ದೀನಿ. ಇವತ್ತಿನ ಬ್ಲಾಗ್ ಫುಲ್ಲಾಗಿ ನೋಡಿ, ಎಲ್ಲ ಡೀಟೇಲ್ ಅಲ್ಲಿರುತ್ತೆ.